ಹಾಯ್ ಗುಡ್ ಮಾರ್ನಿಂಗ್. ನಂದು ಈ ಸ್ಕಿನ್ ಕೇರ್ ವಿಡಿಯೋ ನೋಡಿ ಕೆಲವರು ಪರ್ಸನಲ್ ಆಗಿ DM ಮಾಡಿದ್ರು, ದಯವಿಟ್ಟು ನಿಮ್ಮ ಸ್ಕಿನ್ ಕೇರ್ ರೂಟೀನ ತಿಳಿಸಿ ಅಂದ್ಬಿಟ್ಟು. ಹಾಗಾಗಿ ನಾನು ಸಿಂಪಲ್ ಆಗಿ ಒಂದು ಸ್ಕಿನ್ ಕೇರ್ ರೂಟೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಡೀಟೇಲ್ ಆಗಿ ಈ ವಿಡಿಯೋಲಿ ಹೇಳಕ್ಕೆ ಹೋಗಲ್ಲ. ಜಸ್ಟ್ ಹೇಳೋದೇನಪ್ಪ ಅಂತಂದರೆ ಇಂಪಾರ್ಟೆಂಟು, ಮಲ್ಟಿಪಲ್ ಸಿರಮ್ಸ್ನ ನೀವು ಯಾವಾಗಲೂ ಮಿಕ್ಸ್ ಮಾಡಬಾರ್ದು. ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಏನಿದೆ, ನಿಮಗೆ ಆಯಿಲಿ ಸ್ಕಿನ್ನ, ಡ್ರೈ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸ್ಕಿನ್ನಿಗೆ ಏನು ಬೇಕು. ಆಯಿಲಿ ಸ್ಕಿನ್ನು ಮತ್ತು ಪಿಂಪಲ್ಸ್ ಆ್ಯಕ್ನಿ ಇರೋರು ಸ್ಯಾಲಿಸಿಲಿಕ್ ಯೂಸ್ ಮಾಡಿ, ಮತ್ತು ನಿಯಾಸಿನಮೈಡ್ ಎರಡು ಕಾಂಬಿನೇಷನ್, ಎರಡೇ ಸಿರಮ್ ಒಂದ್ಸತಿ ಯೂಸ್ ಮಾಡಬೇಕು. ಹಾಗಾಗಿ ಇನ್ನು ಡ್ರೈ ಸ್ಕಿನ್ನು, ಡಲ್ ಸ್ಕಿನ್ ಇದೆ, ನನಗೆ ಇದೆ ಅನ್ನೀವನ್ ಸ್ಕಿನ್ ಟೋನ್ ಇದೆ ಅಂತಂದರೆ ನೀವು ವೈಟಮಿನ್ ಸಿ ಮತ್ತು ನಿಯಾಸಿನಮೈಡ್ನ ಯೂಸ್ ಮಾಡ್ಬೋದು. ಯಾಕೆ ಪ್ರತಿಯೊಂದಕ್ಕೂ ನಿಯಾಸಿನಮೈಡ್ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಿಯಾಸಿನಮೈಡು ನಿಮಗೆ ಒಂದು 30 ಆದ ತಕ್ಷಣ ನಮಗೆ ಓಪನ್ ಪೋರ್ಸ್ಗಳ ಶುರು ಆಗುತ್ತೆ. ಮತ್ತು ಕೆಲವೊಂದು ಕರೆಗಳು, ಸಣ್ಣ ಪುಟ್ಟ ಈ ಥರ ಕರೆ ಇದ್ದರೆ ಎಲ್ಲದುವೇ ನಿಯಾಸಿನಮೈಡ್ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಜಸ್ಟ್ ವೈಟಮಿನ್ ಸಿ ವಿತ್ ನಿಯಾಸಿನಮೈಡ್ ಯಾವಾಗಲೂ ಒಂದೇ ಸೆರಮಲ್ಲಿ ಎರಡೆರಡು ಕಾಂಬಿನೇಷನ್ ಇರುವಂಥ ಒಂದು ಸೆರಮ್ನ ಯೂಸ್ ಮಾಡ್ತೀನಿ. ಆವಾಗ ನಮಗೆ ತುಂಬ ಮಲ್ಟಿಪಲ್ ಸಿರಮ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದೇ ಸೆರಮಲ್ಲಿ ನಿಮಗೆ ಎಲ್ಲ ಮುಗ್ದು ಹೋಗುತ್ತೆ. ಸೊ ಇದು ಫಾಕ್ಸ್ಟೇಲಿಂದ ಕ್ಲಾರಿಫೈಯಿಂಗ್ ನಿಯಾಸಿನಮೈಡ್ ಕ್ಲಾರಿಫೈಯಿಂಗ್ ಸಿರಮ್ನ ನಾನು ಯೂಸ್ ಮಾಡ್ತೀನಿ. ನಾನು ಪ್ರತಿ ಸತಿನೂ ಒಂದೊಂದು ಬ್ರ್ಯಾಂಡ್ ಪರ್ಚೇಸ್ ಮಾಡಿ ನನ್ನ ಸ್ಕಿನ್ ಕೇರಲ್ಲಿ ಯಾವುದು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ನಿಮಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ದಯವಿಟ್ಟು ಆ ಥರ ಮಾಡಬೇಡಿ. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದರಲ್ಲೂ ಈ ವಿಂಟರ್ ಸೀಸನ್ಗಂತೂ ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡಬೇಕು. ನಾನು ಹೈಡ್ರೇಟಿಂಗ್ ಜೊತೆ ಸ್ವಲ್ಪ ಇಲ್ಯುಮಿನೇಟಿಂಗ್ ಮಾಯ್ಶ್ಚರೈಸರ್ ಅಂದರೆ ಗ್ಲೋ ಕೊಡುವಂಥ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ ಯಾವಾಗಲೂ. ಸೊ ಇನ್ಸ್ಟೆಂಟಾಗಿ ಅದು ನನಗೆ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಯಾವುದೇ ಒಂದು ಮೇಕಪ್ ಇಲ್ಲದೆ ಅದು ನನಗೆ ಗ್ಲೋ ಕೊಡುತ್ತೆ. ಅಗೇನ್ ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ಡ್ ಅಥವಾ ಲೈಟ್ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಡ್ರೈ ಸ್ಕಿನ್ ಇರೋರು ಥಿಕ್ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಲಾಸ್ಟ್ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ನೀವು ಮನೇಲಿ ಇದ್ದರೂ ಕೂಡ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಹೊರಗಡೆ ಹೋಗ್ತೀವಿ ಅಂದರೆ ಕಂಪಲ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ನು. ಹಾರ್ಮ್ಫುಲ್ ರೇಸಿಂದ ನಮಗೆ ಸ್ಕಿನ್ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಬಾಡಿಗೂ ನೀವು ಸನ್ಸ್ಕ್ರೀನು ಮಾಯ್ಶ್ಚರೈಸರ್ನ ಏನು ಮರುತ್ತವೆ, ಮಾಯ್ಶ್ಚರೈಸರ್ ವಿತ್ ಸನ್ಸ್ಕ್ರೀನೇ ಬರುತ್ತೆ. ಇವಾಗ ಸನ್ಸ್ಕ್ರೀನ್ ಜೊತೆ ಮಾಯ್ಶ್ಚರೈಸರು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ ರೀತಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಫ್ರಮ್ ಪ್ಲಮ್ ರೈಸ್ ವಾಟರ್ ವಿತ್ ನಿಯಾಸಿನ್. ಸೊ ಲಾಸ್ಟ್ ಲಿಪ್ ಬಾಮ್ ವಿತ್ SPFನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ಸ್ ಕಡಿಮೆ ಆಗುತ್ತೆ. ರಾತ್ರಿ ಹೊತ್ತು ಹೈಡ್ರೇಟಿಂಗ್ ಲಿಪ್ ಬಾಮ್ಸ್ ಯೂಸ್ ಮಾಡಿ, ಬೆಳಗ್ಗೆ ಹೊತ್ತು SPF ಇರುವಂಥ ಒಂದು ಲಿಪ್ ಬಾಮ್ ಯೂಸ್ ಮಾಡಿ. ನಾನು ಲಾಸ್ಟಲ್ಲಿ ಪಿಗ್ಮೆಂಟೆಡ್ ಇದು NMF ಫಾರ್ಮಸಿ ಲಿಪ್ ಕೇರ್ ಪ್ರಾಡಕ್ಟ್. ನಾನು ಮುಂಚೆ ವಿಶ್ ಕೇರ್ ಅವ್ರು ಯೂಸ್ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಅದು ಖಾಲಿ ಆಗಿದೆ, ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್. ಯಾವಾಗಲೂ ತುಂಬ ಸಿಂಪಲ್, ಗ್ಲೋಯಿಂಗ್ ಆ್ಯಂಡ್ ಎಫೆಕ್ಟಿವ್. ಕಂಟಿನ್ಯೂಸ್ ಆಗಿ ನೀವು ಸ್ಕಿನ್ ಕೇರ್ನ ಯೂಸ್ ಮಾಡಿ. ಡೀಟೇಲ್ ಆಗಿ ಸ್ಕಿನ್ ಕೇರ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋಲಿ ಮಾಡ್ತೀನಿ. ಸಿಗೋಣ. ಬೈ.